ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 31/12/2024. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಪರಮಾತ್ಮ ತಂದೆ ಪ್ರತಿದಿನ ನಮಗೆ ಯಾವ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೋ ಆ ಜ್ಞಾನದ ಶಿಕ್ಷಣವನ್ನು ಕಲಿಯುವುದನ್ನು ಎಂದೂ ಕೂಡ ಮಿಸ್ ಮಾಡಬಾರದು. ಈ ಜ್ಞಾನದ ಶಿಕ್ಷಣದ ಮೂಲಕ ಆಂತರ್ಯದಲ್ಲಿರುವಂತಹ ಸಂಶಯ ದೂರ ಆಗುತ್ತದೆ. ಇಂದಿನ ಪ್ರಶ್ನೆಯಾಗಿದೆ, ಪರಮಾತ್ಮ ತಂದೆಯ ಮನಸ್ಸನ್ನು ಗೆಲ್ಲಲು ಯುಕ್ತಿ ಏನಾಗಿದೆ? ಉತ್ತರ: ಪರಮಾತ್ಮ ತಂದೆಯ ಮನಸ್ಸನ್ನು ಗೆಲ್ಲಬೇಕು ಎಂದು ನೀವು ಬಯಸಿದರೆ ಎಲ್ಲಿಯವರೆಗೂ ಸಂಗಮ ಯುಗ ಇರುತ್ತದೆಯೋ ಅಲ್ಲಿಯವರೆಗೂ ತಂದೆಯಿಂದ ಏನನ್ನೂ ಮುಚ್ಚಿಡಬೇಡಿ. ನಿಮ್ಮ ನಡತೆಯ ಕಡೆ ಸಂಪೂರ್ಣ ಗಮನವನ್ನು ಕೊಡಿ. ಒಂದು ವೇಳೆ ನಿಮ್ಮ ಮೂಲಕ ಯಾವುದಾದರೂ ಪಾಪದ ಕಾರ್ಯ ನಡೆದರೆ ಅವಿನಾಶಿ ಸರ್ಜನಾದಂತಹ ಪರಮಾತ್ಮ ತಂದೆಗೆ ಸತ್ಯವನ್ನು ಹೇಳಿ. ಆಗ ನಿಮ್ಮ ಮನಸ್ಸು ಹಗುರ ಆಗುತ್ತದೆ. ಪರಮಾತ್ಮ ತಂದೆ ನಮಗೆ ಯಾವ ಶಿಕ್ಷಣವನ್ನು ಕಲಿಸುತ್ತಿದ್ದಾರೋ ಅದೇ ಪರಮಾತ್ಮ ತಂದೆ ನಮ್ಮ ಮೇಲೆ ತೋರಿಸುತ್ತಿರುವಂತಹ ದಯೆ, ಕೃಪೆ ಅಥವಾ ಆಶೀರ್ವಾದ ಆಗಿದೆ. ಅಂದ ಮೇಲೆ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತು ದಯೆ ಅಥವಾ ಕೃಪೆಯನ್ನು ಬೇಡುವ ಬದಲು ಸ್ವಯಂನ ಮೇಲೆ ಸ್ವಯಂ ಕೃಪೆಯನ್ನು ತೋರಿಸಿಕೊಳ್ಳಿ. ಈಗ ನೀವು ಪರಮಾತ್ಮ ತಂದೆಯ ಮನಸ್ಸನ್ನು ಗೆಲ್ಲುವಷ್ಟು ಪುರುಷಾರ್ಥವನ್ನು ಮಾಡಿ. ಓಂ ಶಾಂತಿ. ಈಗ ಆತ್ಮಿಕ ಮಕ್ಕಳಾದ ನಿಮಗೆ ಗೊತ್ತಿದೆ, ಹೊಸ ಜಗತ್ತಿನಲ್ಲಿ ಸುಖ ಇದೆ, ಹಳೆಯ ಜಗತ್ತಿನಲ್ಲಿ ದುಃಖ ಇದೆ. ದುಃಖದ ಜಗತ್ತಿನಲ್ಲಿ ಎಲ್ಲರೂ ದುಃಖಿಗಳಾಗುತ್ತಾರೆ ಮತ್ತು ಸುಖದ ಜಗತ್ತಿನಲ್ಲಿ ಎಲ್ಲರೂ ಸುಖಿಗಳಾಗಿರುತ್ತಾರೆ. ಸುಖದ ಜಗತ್ತಿನಲ್ಲಿ ದುಃಖದ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ. ಅಂದ ಮೇಲೆ ಎಲ್ಲಿ ದುಃಖ ಇದೆಯೋ ಅಲ್ಲಿ ಸುಖದ ಹೆಸರು ಚಿಹ್ನೆ ಕೂಡ ಇಲ್ಲ. ಎಲ್ಲಿ ಪಾಪ ಇದೆಯೋ ಅಲ್ಲಿ ಪುಣ್ಯದ ಹೆಸರು ಚಿಹ್ನೆ ಕೂಡ ಇಲ್ಲ. ಎಲ್ಲಿ ಪುಣ್ಯ ಇದೆಯೋ ಅಲ್ಲಿ ಪಾಪದ ಹೆಸರು ಚಿಹ್ನೆ ಕೂಡ ಇಲ್ಲ. ಅಂದ ಮೇಲೆ ಆ ಸ್ಥಾನ ಯಾವುದಾಗಿದೆ? ಒಂದನೆಯದಾಗಿದೆ ಸತ್ಯುಗ, ಎರಡನೆಯದಾಗಿದೆ ಕಲಿಯುಗ. ಸತ್ಯುಗದಲ್ಲಿ ಪುಣ್ಯ ಅಂದರೆ ಸುಖ ಇರುತ್ತದೆ, ಅಲ್ಲಿ ದುಃಖದ ಹೆಸರು ಚಿಹ್ನೆ ಇರುವುದಿಲ್ಲ. ಕಲಿಯುಗದಲ್ಲಿ ಸುಖದ ಹೆಸರು ಚಿಹ್ನೆ ಕೂಡ ಇಲ್ಲ. ಅಂದ ಮೇಲೆ ಮಕ್ಕಳ ಬುದ್ಧಿಯಲ್ಲಿ ಈ ಎಲ್ಲಾ ಜ್ಞಾನದ ಮಾತು ಅವಶ್ಯವಾಗಿ ಧಾರಣೆ ಆಗಿರಲೇಬೇಕು. ಈಗ ದುಃಖದ ಸಮಯ ಪೂರ್ಣ ಆಗುತ್ತದೆ ಮತ್ತು ಸತ್ಯುಗಕ್ಕೋಸ್ಕರ ತಯಾರಿ ನಡೆಯುತ್ತಿದೆ. ಈಗ ನಾವೆಲ್ಲರೂ ಈ ಪತಿತ ಚೀಚಿ ಜಗತ್ತಿನಿಂದ ಆ ದಡಕ್ಕೆ ಅಂದರೆ ಸತ್ಯುಗಕ್ಕೆ ಹೋಗುತ್ತಿದ್ದೇವೆ. ಅಂದರೆ ನಾವೀಗ ರಾಮರಾಜ್ಯಕ್ಕೆ ಹೋಗುತ್ತಿದ್ದೇವೆ. ಹೊಸ ಜಗತ್ತಿನಲ್ಲಿ ಸುಖ ಇದೆ, ಹಳೆಯ ಜಗತ್ತಿನಲ್ಲಿ ದುಃಖ ಇದೆ. ಯಾರು ಸುಖವನ್ನು ಕೊಡುತ್ತಾರೋ ಅವರೇ ನಮಗೆ ದುಃಖವನ್ನು ಕೊಡುತ್ತಾರೆ ಎಂದು ಎಂದೂ ತಿಳಿದುಕೊಳ್ಳಬೇಡಿ. ಸುಖವನ್ನು ಪರಮಾತ್ಮ ತಂದೆ ಕೊಡುತ್ತಾರೆ, ದುಃಖವನ್ನು ಮಾಯಾ ರಾವಣ ಕೊಡುತ್ತಾನೆ. ದುಃಖವನ್ನು ನೀಡುವಂತಹ ಶತ್ರು ಆದಂತಹ ರಾವಣನ ಮೂರ್ತಿಯನ್ನು ಪ್ರತಿ ವರ್ಷ ಸುಡುತ್ತಾರೆ. ದುಃಖವನ್ನು ಕೊಡುವಂತವರನ್ನು ಸದಾ ಸುಡಲಾಗುತ್ತದೆ. ಈಗ ಮಕ್ಕಳಿಗೆ ಗೊತ್ತಿದೆ, ಈಗ ರಾವಣ ರಾಜ್ಯ ಪೂರ್ಣ ಆಗುತ್ತಿದೆ. ಪುನಃ ಸದಾ ಕಾಲಕ್ಕೋಸ್ಕರ ರಾವಣ ರಾಜ್ಯ ಸಮಾಪ್ತಿಯಾಗುತ್ತದೆ. ಪಂಚವಿಕಾರ ಎಲ್ಲರಿಗೂ ಆದಿ ಮಧ್ಯ ಅಂತ್ಯದವರೆಗೂ ದುಃಖವನ್ನು ನೀಡುತ್ತದೆ. ಪಂಚವಿಕಾರವೇ ನಮ್ಮೆಲ್ಲರಿಗೂ ಆದಿ ಮಧ್ಯ ಅಂತ್ಯದವರೆಗೂ ದುಃಖವನ್ನು ನೀಡುತ್ತಾ ಬಂದಿದೆ. ಈಗ ಮಕ್ಕಳಾದ ನೀವು ಇಲ್ಲಿ ಕುಳಿತಿದ್ದೀರಾ. ಅಂದ ಮೇಲೆ ನಿಮ್ಮ ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇರಬೇಕು, ನಾವೀಗ ಪರಮಾತ್ಮ ತಂದೆಯ ಬಳಿ ಹೋಗಬೇಕು ಎಂದು. ರಾವಣನಿಗೆ ಎಂದೂ ಕೂಡ ಪರಮಾತ್ಮ ತಂದೆ ಎಂದು ಕರೆಯುವುದಿಲ್ಲ. ರಾವಣನಿಗೆ ಪರಂಪಿತಾ ಪರಮಾತ್ಮ ಎಂದು ಯಾರಾದರೂ ಕರೆಯುವುದನ್ನು ಎಂದಾದರೂ ಕೇಳಿದ್ದೀರೇನು? ರಾವಣನನ್ನು ಯಾರಾದರೂ ಪರಮಾತ್ಮ ಎಂದು ಕರೆಯುವುದನ್ನು ಎಲ್ಲಾದರೂ ಕೇಳಿದ್ದೀರೇನು? ರಾವಣನನ್ನು ಪರಮಾತ್ಮ ಎಂದು ಕರೆಯುವುದನ್ನು ಎಲ್ಲೂ ಕೇಳಿಲ್ಲ. ಲಂಕೆಯಲ್ಲಿ ರಾವಣ ಇದ್ದ ಎಂದು ಕೆಲವರು ತಿಳಿದುಕೊಂಡಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಸಂಪೂರ್ಣ ಜಗತ್ತೇ ಲಂಕೆಯಾಗಿದೆ. ವಾಸ್ಕೋಡಿಗಾಮ ಈ ಜಗತ್ತಿನ 4 ಕಡೆ ಸಂಪೂರ್ಣ ಸುತ್ತಿದ ಎಂದು ಹೇಳುತ್ತಾರೆ. ಹಡಗಿನ ಮೂಲಕ ಅಥವಾ ನೌಕೆಯ ಮೂಲಕ ವಾಸ್ಕೋಡಿಗಾಮ ಜಗತ್ತಿನ ಸುತ್ತ ಸುತ್ತಿದ ಎಂದು ಹೇಳುತ್ತಾರೆ. ಯಾವ ಸಮಯದಲ್ಲಿ ಅವರು ಸಂಪೂರ್ಣ ಜಗತ್ತನ್ನು ಸುತ್ತಿದರೋ ಆ ಸಮಯದಲ್ಲಿ ಏರೋಪ್ಲೇನ್ ಮುಂತಾದದ್ದು ಇರಲಿಲ್ಲ. ಆ ಸಮಯದಲ್ಲಿ ಟ್ರೈನ್ ಕೂಡ ಸ್ಟೀಮ್ನ ಆಧಾರದಿಂದ ನಡೆಯುತ್ತಿತ್ತು. ಕರೆಂಟ್ ಬೇರೆ ಮಾತಾಗಿದೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಜಗತ್ತಂತೂ ಒಂದೇ ಆಗಿದೆ. ಹೊಸ ಜಗತ್ತು ಪುನಃ ಹಳೆಯದಾಗುತ್ತದೆ, ಹಳೆಯ ಜಗತ್ತು ಪುನಃ ಹೊಸ ಜಗತ್ತಾಗುತ್ತದೆ. ಸ್ಥಾಪನೆ, ಪಾಲನೆ, ವಿನಾಶ ಎಂದು ಹೇಳಬಾರದು. ಮೊದಲು ಸ್ಥಾಪನೆ, ನಂತರ ವಿನಾಶ, ನಂತರ ಪಾಲನೆ ಅನ್ನುವ ಶಬ್ದ ಸರಿಯಾದ ಶಬ್ದ ಆಗಿದೆ. ನಂತರ ರಾವಣ ರಾಜ್ಯದ ಪಾಲನೆ ಪ್ರಾರಂಭ ಆಗುತ್ತದೆ. ರಾವಣನ ಪಾಲನೆ ಅಂದರೆ ಅಸತ್ಯವಂತರಾಗುವಂತಹ ಪಾಲನೆ, ವಿಕಾರಿಗಳಾಗುವಂತಹ ಪಾಲನೆ, ಪತಿತರಾಗುವಂತಹ ಪಾಲನೆ ಆಗಿದೆ. ಆ ಪಾಲನೆಯ ಮೂಲಕ ಎಲ್ಲರೂ ದುಃಖಿಗಳಾಗುತ್ತಾರೆ.
ಪರಮಾತ್ಮ ತಂದೆ ಎಂದೂ ಯಾರಿಗೂ ದುಃಖವನ್ನು ನೀಡುವುದಿಲ್ಲ. ಈ ಸಮಯದಲ್ಲಿ ಎಲ್ಲರೂ ತಮೋ ಪ್ರಧಾನರಾಗಿರುವ ಕಾರಣ ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆಯುತ್ತಾರೆ. ನೋಡಿ, ಎಲ್ಲರೂ ಎಷ್ಟೊಂದು ಕನಿಷ್ಠರಾಗಿ ಬಿಟ್ಟಿದ್ದಾರೆ. ಈಗ ಮಕ್ಕಳಾದ ನೀವು ನಡೆದಾಡುತ್ತಾ ತಿರುಗಾಡುತ್ತಾ ಬುದ್ಧಿಯಲ್ಲಿ ಈ ಸಂಪೂರ್ಣ ಜ್ಞಾನವನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳಬೇಕು. ನಡೆದಾಡುತ್ತಾ ತಿರುಗಾಡುತ್ತಾ ಮಕ್ಕಳ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನದ ಸ್ಮೃತಿ ಇರಬೇಕು. ಈ ಜ್ಞಾನವನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳುವುದು ಬಹಳ ಸಹಜ ಆಗಿದೆ. ಕೇವಲ ಒಬ್ಬ ಪರಮಾತ್ಮ ತಂದೆಯ ಮಾತನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಮುಸಲ್ಮಾನರು ಕೂಡ ಹೇಳುತ್ತಾರೆ, ಬೆಳಗ್ಗೆ ಎದ್ದು ಅಲ್ಲಾಹನನ್ನು ನೆನಪು ಮಾಡಿ ಎಂದು. ಸ್ವಯಂ ಮುಸಲ್ಮಾನರು ಬೆಳಗ್ಗೆ ಬೇಗ ಬೇಗ ಏಳುತ್ತಾರೆ. ಅವರು ಹೇಳುತ್ತಾರೆ, ಬೆಳಗ್ಗೆ ಬೇಗ ಎದ್ದು ಅಲ್ಲಾಹ ಅಥವಾ ಖುದಾನನ್ನು ನೆನಪು ಮಾಡಿ ಎಂದು. ನೀವೀಗ ಹೇಳುತ್ತೀರಾ, ಬೆಳಗ್ಗೆ ಬೇಗ ಎದ್ದು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು. ಬಾಬಾ ಅನ್ನುವ ಶಬ್ದ ಬಹಳಷ್ಟು ಮಧುರ ಆಗಿದೆ. ಅಲ್ಲಾಹ ಎಂದು ಕರೆದಾಗ ಆಸ್ತಿಯ ನೆನಪು ಬರುವುದಿಲ್ಲ. ಬಾಬಾ ಎಂದು ಕರೆದಾಗ ಆಸ್ತಿಯ ನೆನಪು ಬರುತ್ತದೆ. ಮುಸಲ್ಮಾನರು ಪರಮಾತ್ಮ ತಂದೆಗೆ ತಂದೆ ಎಂದು ಕರೆಯುವುದಿಲ್ಲ. ಅವರು ಪುನಃ ಅಲ್ಲಾಹ ಅಥವಾ ಮಿಯಾ ಎಂದು ಕರೆಯುತ್ತಾರೆ. ಅಂದರೆ ಅಲ್ಲಾಹ ಆದಂತಹ ಪರಮಾತ್ಮ ತಂದೆಗೆ ಪತಿ ಎಂದು ಕರೆಯುತ್ತಾರೆ. ಮಿಯಾ ಬೀಬಿ ಅಂದರೆ ಪತಿ ಪತ್ನಿ ಎಂದು ತಿಳಿದುಕೊಳ್ಳುತ್ತಾರೆ. ಈ ಎಲ್ಲಾ ಶಬ್ದ ಭಾರತದ ಶಬ್ದ ಆಗಿದೆ. ಪರಂಪಿತಾ ಪರಮಾತ್ಮ ತಂದೆ ಎಂದು ಕರೆದಾಗ ಶಿವಲಿಂಗದ ನೆನಪು ಬರುತ್ತದೆ. ಯುರೋಪ್ನ ನಿವಾಸಿಗಳು ಗಾಡ್ ಫಾದರ್ ಎಂದು ಕರೆಯುತ್ತಾರೆ. ಭಾರತದಲ್ಲಿ ಕಲ್ಲು ಮಣ್ಣನ್ನು ಕೂಡ ಭಗವಂತ ಎಂದು ತಿಳಿದುಕೊಳ್ಳುತ್ತಾರೆ. ಶಿವಲಿಂಗ ಕೂಡ ಕಲ್ಲಿನದ್ದಾಗಿದೆ. ಕಲ್ಲಿನ ಶಿವಲಿಂಗವನ್ನು ನೋಡಿ ಎಲ್ಲರೂ ತಿಳಿದುಕೊಳ್ಳುತ್ತಾರೆ, ಕಲ್ಲಿನಲ್ಲೇ ಭಗವಂತ ತಂದೆ ಕುಳಿತಿದ್ದಾರೆ. ಅಂದರೆ ಕಲ್ಲಾದಂತಹ ಶಿವಲಿಂಗದಲ್ಲೇ ಭಗವಂತ ಕುಳಿತಿದ್ದಾರೆ ಎಂದು ಎಲ್ಲರೂ ತಿಳಿದುಕೊಳ್ಳುತ್ತಾರೆ. ಭಗವಂತ ತಂದೆಯನ್ನು ನೆನಪು ಮಾಡಿದಾಗ ಅವರಿಗೆ ಕಲ್ಲೇ ಸಮ್ಮುಖದಲ್ಲಿ ಕಾಣಿಸುತ್ತದೆ. ಕಲ್ಲನ್ನೇ ಭಗವಂತ ಎಂದು ತಿಳಿದುಕೊಂಡು ಪೂಜೆಯನ್ನು ಮಾಡುತ್ತಾರೆ. ಕಲ್ಲು ಎಲ್ಲಿಂದ ಬರುತ್ತದೆ? ಪರ್ವತದಲ್ಲಿ ನೀರು ಹರಿಯುತ್ತಿರುತ್ತದೆ. ಆ ನೀರಿನ ಮೇಲೆ ಕಲ್ಲು ಕೆಳಗಡೆ ಬೀಳುತ್ತಾ ಬೀಳುತ್ತಾ ಸಂಪೂರ್ಣ ಗೋಲಾಕಾರದ ಕಲ್ಲಾಗಿ ಬಿಡುತ್ತದೆ. ಹೇಗೆ ಸ್ವಾಭಾವಿಕ ರೂಪದಲ್ಲಿ ಶಿವಲಿಂಗದ ಸಂಕೇತ ನಿರ್ಮಾಣ ಆಗುತ್ತದೆ, ದೇವಿ ದೇವತೆಗಳ ಮೂರ್ತಿ ಈ ರೀತಿ ಸ್ವಾಭಾವಿಕವಾಗಿ ನಿರ್ಮಾಣ ಆಗುವುದಿಲ್ಲ. ದೇವತೆಗಳ ಮೂರ್ತಿಯನ್ನು ನಿರ್ಮಾಣ ಮಾಡಲು ಕಲ್ಲನ್ನು ಕೆತ್ತಿ ಆ ಕಲ್ಲಿನ ಮೂಲಕ ಕಿವಿ, ಬಾಯಿ, ಮೂಗು, ಕಣ್ಣು ಮುಂತಾದದ್ದನ್ನು ಎಷ್ಟು ಸುಂದರವಾಗಿ ನಿರ್ಮಾಣ ಮಾಡುತ್ತಾರೆ. ಬಹಳಷ್ಟು ಹಣವನ್ನು ಖರ್ಚು ಮಾಡುತ್ತಾರೆ. ಶಿವತಂದೆಯ ಮೂರ್ತಿಯನ್ನು ನಿರ್ಮಾಣ ಮಾಡುವುದಕ್ಕೋಸ್ಕರ ಖರ್ಚನ್ನು ಮಾಡುವಂತಹ ಮಾತಿಲ್ಲ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ನಾವೇ ಚೈತನ್ಯದಲ್ಲಿ ಈಗ ದೇವಿ ದೇವತೆಗಳಾಗುತ್ತಿದ್ದೇವೆ. ಯಾರು ಚೈತನ್ಯದಲ್ಲಿ ದೇವತೆಗಳಾಗಿರುತ್ತಾರೋ ಆ ಸಮಯದಲ್ಲಿ ದೇವತೆಗಳ ಪೂಜೆ ನಡೆಯುವುದಿಲ್ಲ. ಯಾವಾಗ ಕಲ್ಲು ಬುದ್ಧಿಯವರಾಗುತ್ತಾರೋ ಆಗ ಕಲ್ಲಿನ ಪೂಜೆಯನ್ನು ಮಾಡುತ್ತಾರೆ. ದೇವತೆಗಳು ಚೈತನ್ಯದಲ್ಲಿ ಇದ್ದಾಗ ಪೂಜ್ಯರಾಗಿರುತ್ತಾರೆ. ನಂತರ ಅವರೇ ಪೂಜಾರಿಗಳಾಗುತ್ತಾರೆ. ಸತ್ಯುಗದಲ್ಲಿ ಪೂಜಾರಿಗಳು ಇರುವುದೇ ಇಲ್ಲ ಮತ್ತು ಸತ್ಯುಗದಲ್ಲಿ ಕಲ್ಲಿನ ಮೂರ್ತಿ ಕೂಡ ಇರುವುದಿಲ್ಲ. ಸತ್ಯುಗದಲ್ಲಿ ಪೂಜೆಯನ್ನು ಮಾಡುವ ಅವಶ್ಯಕತೆ ಇಲ್ಲ ಮತ್ತು ಸತ್ಯುಗದಲ್ಲಿ ಕಲ್ಲಿನ ಮೂರ್ತಿಯ ಅವಶ್ಯಕತೆ ಇಲ್ಲ. ಯಾರು ಚೈತನ್ಯದಲ್ಲಿ ಇದ್ದರೋ ಅವರ ಸಂಕೇತದ ರೂಪದಲ್ಲಿ ನೆನಪಾರ್ಥಕ್ಕೋಸ್ಕರ ಕಲ್ಲನ್ನು ಇಡುತ್ತಾರೆ. ಈಗ ಈ ಎಲ್ಲಾ ದೇವತೆಗಳ ಕತೆ ನಿಮಗೆ ಗೊತ್ತಾಗಿದೆ. ಈ ದೇವತೆಗಳ ಜೀವನದ ಕತೆ ಏನಾಗಿದೆ ಅನ್ನುವುದು ನಿಮಗೆ ಗೊತ್ತಿದೆ. ಪುನಃ ಈ ನಾಟಕ ಚಕ್ರ ಪುನರಾವರ್ತನೆ ಆಗುತ್ತದೆ. ಮೊದಲು ಜ್ಞಾನದ ನೇತ್ರ ನಮಗೆ ಇರಲಿಲ್ಲ. ಅಂದ ಮೇಲೆ ನಾವೆಲ್ಲರೂ ಕಲ್ಲು ಬುದ್ಧಿಯವರಾಗಿದ್ದೆವು. ಈಗ ಪರಮಾತ್ಮ ತಂದೆಯ ಮೂಲಕ ಯಾವ ಜ್ಞಾನ ನಮಗೆ ಪ್ರಾಪ್ತಿಯಾಗುತ್ತಿದೆಯೋ ಆ ಜ್ಞಾನ ಒಂದೇ ಪ್ರಕಾರದ ಜ್ಞಾನ ಆಗಿದೆ. ಜ್ಞಾನ ಒಂದೇ ಪ್ರಕಾರದ್ದಾಗಿದ್ದರೂ ಕೂಡ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವಂತವರು ನಂಬರ್ ವಾರ್ ಆಗಿದ್ದಾರೆ. ನಿಮ್ಮ ಈ ರುದ್ರ ಮಾಲೆ ಕೂಡ ನಿಮ್ಮ ಧಾರಣೆಗನುಸಾರವಾಗಿ ನಿರ್ಮಾಣ ಆಗುತ್ತದೆ. ಒಂದನೇ ಪ್ರಕಾರದ ಮಾಲೆ ಅಂದರೆ ರುದ್ರ ಮಾಲೆಯಾಗಿದೆ. ಎರಡನೇ ಪ್ರಕಾರದ ಮಾಲೆ ಅಂದರೆ ರುಂಡ ಮಾಲೆಯಾಗಿದೆ. ಒಂದನೇ ಪ್ರಕಾರದ ಮಾಲೆ ಸೋದರ ಆತ್ಮರ ಮಾಲೆಯಾಗಿದೆ. ಎರಡನೇ ಪ್ರಕಾರದ ಮಾಲೆ ಸೋದರ ಸೋದರಿಯರ ಮಾಲೆಯಾಗಿದೆ. ಈಗ ನಿಮ್ಮ ಬುದ್ಧಿಯಲ್ಲಿ ಈ ಎಲ್ಲಾ ಜ್ಞಾನದ ಮಾತು ಧಾರಣೆ ಆಗಿದೆ. ಆತ್ಮರಾದ ನಾವು ಬಹಳ ಸಣ್ಣ ಬಿಂದು ರೂಪದಲ್ಲಿ ಇದ್ದೇವೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ. ಗಾಯನ ಕೂಡ ಇದೆ. ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುವಂತಹ ನಕ್ಷತ್ರ ಆತ್ಮ ಆಗಿದೆ ಎಂದು ಈಗ ನಿಮಗೆ ಗೊತ್ತಿದೆ. ಆತ್ಮರಾದ ನಾವು ಚೈತನ್ಯ ಆಗಿದ್ದೇವೆ. ಆತ್ಮ ಒಂದು ಸಣ್ಣ ನಕ್ಷತ್ರದ ಸಮಾನ ಆಗಿದೆ. ಯಾವಾಗ ಆತ್ಮ ತಾಯಿಯ ಗರ್ಭದಲ್ಲಿ ಪ್ರವೇಶವನ್ನು ಮಾಡುತ್ತದೆಯೋ ಆಗ ಮೊದಲು ಶರೀರ ಒಂದು ಸಣ್ಣ ಪಿಂಡ ಆಗಿರುತ್ತದೆ. ನಂತರ ಶರೀರ ಎಷ್ಟು ದೊಡ್ಡದಾಗಿ ಬೆಳೆಯುತ್ತಾ ಹೋಗುತ್ತದೆ. ಅದೇ ಆತ್ಮ ತನ್ನ ಶರೀರದ ಮೂಲಕ ಅವಿನಾಶಿ ಪಾತ್ರವನ್ನು ಅಭಿನಯ ಮಾಡುತ್ತದೆ. ಈ ಶರೀರವನ್ನು ಪುನಃ ಎಲ್ಲರೂ ನೆನಪು ಮಾಡಲು ಪ್ರಾರಂಭ ಮಾಡುತ್ತಾರೆ.
ಈ ಶರೀರವೇ ಒಳ್ಳೆಯ ಶರೀರ ಅಥವಾ ಕೆಟ್ಟ ಶರೀರ ಅಂದರೆ ಸುಂದರ ಶರೀರ ಮತ್ತು ಕುರೂಪ ಶರೀರ ಆಗಿರುವ ಕಾರಣ ಎಲ್ಲರನ್ನೂ ಶರೀರ ಆಕರ್ಷಣೆ ಮಾಡುತ್ತದೆ. ಸತ್ಯಯುಗದಲ್ಲಿ ಆತ್ಮ ಅಭಿಮಾನಿಯಾಗಿ ಎಂದು ಎಂದೂ ಯಾರೂ ಯಾರಿಗೂ ಹೇಳುವುದಿಲ್ಲ. ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಎಂದು ಸತ್ಯಯುಗದಲ್ಲಿ ನಿಮಗೆ ಯಾರೂ ಹೇಳುವುದಿಲ್ಲ. ಈ ಜ್ಞಾನ ಈಗ ನಿಮಗೆ ಪ್ರಾಪ್ತಿಯಾಗುತ್ತಿದೆ, ಏಕೆಂದರೆ ನಿಮಗೆ ಗೊತ್ತಿದೆ ಈಗ ಆತ್ಮರಾದ ನಾವು ಪತಿತರಾಗಿದ್ದೇವೆ. ಆತ್ಮ ಪತಿತ ಆಗಿರುವ ಕಾರಣ ಆತ್ಮ ಯಾವ ಕಾರ್ಯವನ್ನು ಮಾಡುತ್ತಿದೆಯೋ ಆ ಕಾರ್ಯ ಉಲ್ಟಾ ಕಾರ್ಯ ಆಗಿಬಿಡುತ್ತದೆ. ಪರಮಾತ್ಮ ತಂದೆ ಒಳ್ಳೆಯ ಕಾರ್ಯ ಅಂದರೆ ಸರಿಯಾದ ಕಾರ್ಯವನ್ನು ಮಾಡಿಸುತ್ತಾರೆ. ಮಾಯೆ ಉಲ್ಟಾ ಕಾರ್ಯವನ್ನು ಮಾಡಿಸುತ್ತದೆ. ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆಯುವುದು ಬಹಳ ದೊಡ್ಡ ಉಲ್ಟಾ ಕಾರ್ಯ ಆಗಿದೆ. ಆತ್ಮ ಪಾತ್ರವನ್ನು ಅಭಿನಯ ಮಾಡುತ್ತದೆ. ಆತ್ಮ ಯಾವ ಪಾತ್ರವನ್ನು ಅಭಿನಯ ಮಾಡುತ್ತದೆಯೋ ಆ ಪಾತ್ರ ಅವಿನಾಶಿ ಪಾತ್ರ ಆಗಿದೆ. ಆತ್ಮವನ್ನು ಎಂದೂ ಸುಡಲು ಸಾಧ್ಯ ಇಲ್ಲ. ಆತ್ಮದ ಪೂಜೆ ನಡೆಯುತ್ತಿರುತ್ತದೆ. ಶರೀರವನ್ನು ಸುಡುತ್ತಾರೆ. ಆತ್ಮ ಯಾವಾಗ ಶರೀರವನ್ನು ತ್ಯಾಗ ಮಾಡುತ್ತದೆಯೋ ಆಗ ಶರೀರವನ್ನು ಸುಡುತ್ತಾರೆ. ಆತ್ಮ ಬೇರೆ ಶರೀರದಲ್ಲಿ ಪ್ರವೇಶವನ್ನು ಮಾಡುತ್ತದೆ. ಆತ್ಮ ಶರೀರವನ್ನು ತ್ಯಾಗ ಮಾಡಿದ ನಂತರ ಆತ್ಮ ಇಲ್ಲದೆ ಇರುವಂತಹ ಶರೀರವನ್ನು 2 ದಿನ ಅಥವಾ 4 ದಿನ ಕೂಡ ಇಡಲು ಆಗುವುದಿಲ್ಲ. ಕೆಲವರು ಪುನಃ ಔಷಧಿಯನ್ನು ಉಪಯೋಗ ಮಾಡಿ ಆ ಶರೀರವನ್ನು ಹಾಗೆ ಇಡುತ್ತಾರೆ. ಕೆಲವರು ಔಷಧಿಯ ಮೂಲಕ ಶರೀರವನ್ನು ಹಾಗೆ ರಕ್ಷಣೆ ಮಾಡಿ ಇಟ್ಟುಕೊಳ್ಳುತ್ತಾರೆ. ಆದರೆ ಆ ಶರೀರವನ್ನು ಹಾಗೆ ಇಡುವುದರಿಂದ ಏನು ಲಾಭ ಆಗುತ್ತದೆ? ಕ್ರಿಶ್ಚಿಯನ್ ಧರ್ಮದಲ್ಲಿ ಜೇವಿಯರ್ ಅನ್ನುವಂತಹ ಒಬ್ಬ ಸನ್ಯಾಸಿ ಇದ್ದರು. ಅವರ ಶರೀರವನ್ನು ಇಲ್ಲಿಯವರೆಗೂ ಕ್ರಿಶ್ಚಿಯನ್ನರು ಹಾಗೆ ಇಟ್ಟಿದ್ದಾರೆ ಎಂದು ಹೇಳುತ್ತಾರೆ. ಆ ಜೇವಿಯರ್ ಅನ್ನುವ ಸನ್ಯಾಸಿಗೋಸ್ಕರ ಒಂದು ಮಂದಿರವನ್ನೇ ನಿರ್ಮಾಣ ಮಾಡಿದ್ದಾರೆ. ಅವರ ಸಂಪೂರ್ಣ ಶರೀರವನ್ನು ಯಾರಿಗೂ ತೋರಿಸುವುದಿಲ್ಲ, ಕೇವಲ ಕಾಲನ್ನು ಮಾತ್ರ ತೋರಿಸುತ್ತಾರೆ. ಎಲ್ಲರೂ ಹೇಳುತ್ತಾರೆ ಯಾರಾದರೂ ಅವರ ಕಾಲನ್ನು ಮುಟ್ಟಿದರೆ ಅವರಿಗೆ ಕಾಯಿಲೆ ಬರುವುದಿಲ್ಲ ಎಂದು. ಕಾಲನ್ನು ಮುಟ್ಟಿದರೆ ಇರುವಂತಹ ಕಾಯಿಲೆ ಕೂಡ ಕಡಿಮೆ ಆಗುತ್ತದೆ ಎಂದು ಹೇಳುತ್ತಾರೆ. ಕಾಯಿಲೆ ಕಡಿಮೆ ಆದ ತಕ್ಷಣ ಆ ಗುರುಗಳು ಕೃಪೆಯನ್ನು ತೋರಿಸಿದರು ಎಂದು ತಿಳಿದುಕೊಳ್ಳುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಭಕ್ತರು ಭಾವನೆಯನ್ನು ಇಟ್ಟುಕೊಂಡಿರುವ ಕಾರಣ ಆ ಭಾವನೆಗೆ ಅವರಿಗೆ ಫಲ ಪ್ರಾಪ್ತಿಯಾಗುತ್ತದೆ. ನಿಶ್ಚಯ ಬುದ್ಧಿ ಉಳ್ಳವರಾದಾಗ ಸ್ವಲ್ಪ ಲಾಭ ಸಿಗುತ್ತದೆ. ನಿಶ್ಚಯ ಬುದ್ಧಿ ಉಳ್ಳವರಾಗಿರುವ ಕಾರಣ ಸ್ವಲ್ಪ ಲಾಭ ಆಗುತ್ತದೆ. ಒಂದು ವೇಳೆ ನಿಜವಾಗಿಯೂ ಅವರ ಕಾಲನ್ನು ಮುಟ್ಟಿದ ತಕ್ಷಣ ಕಾಯಿಲೆ ಸಮಾಪ್ತಿ ಆಗುವುದಾಗಿದ್ದರೆ ಬಹಳಷ್ಟು ಜನ ಅಲ್ಲಿಗೆ ಹೋಗುತ್ತಿದ್ದರು. ಅಲ್ಲಿ ಜನರ ಒಂದು ದೊಡ್ಡ ಜಾತ್ರೆಯೇ ನಡೆಯುತ್ತಿತ್ತು. ಈಗ ಪರಮಾತ್ಮ ತಂದೆ ಇಲ್ಲಿ ಮಧುಬನದಲ್ಲಿ ಬಂದಿದ್ದಾರೆ. ಆದರೂ ಮಧುಬನಕ್ಕೆ ಬಹಳಷ್ಟು ಜನ ಬರುವುದಿಲ್ಲ. ಒಂದು ವೇಳೆ ಬಹಳಷ್ಟು ಜನ ಬಂದು ಬಿಟ್ಟರೆ ಇಲ್ಲಿ ನಿಲ್ಲಲು ಕೂಡ ಜಾಗ ಸಿಗುವುದಿಲ್ಲ. ಬಹಳಷ್ಟು ಜನ ಯಾವಾಗ ಬರುತ್ತಾರೆ ಅಂದರೆ ಯಾವಾಗ ವಿನಾಶ ಆಗುತ್ತದೆಯೋ ಆಗ ಅನೇಕರು ಮಧುಬನಕ್ಕೆ ಬರುತ್ತಾರೆ. ನಾಟಕದಲ್ಲಿ ಇದೇ ರೀತಿ ಫಿಕ್ಸ್ ಆಗಿದೆ. ಈ ನಾಟಕಕ್ಕೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಈ ನಾಟಕ ಚಕ್ರ ತಿರುಗುತ್ತಿರುತ್ತದೆ. ಇನ್ನು ವೃಕ್ಷ ಜಡ್ಜಡೀಭೂತ ಸ್ಥಿತಿಯನ್ನು ತಲುಪುತ್ತದೆ. ಅಂದರೆ ಎಲ್ಲರೂ ತಮೋ ಪ್ರಧಾನರಾಗುತ್ತಾರೆ. ಯಾವಾಗ ತಮೋ ಪ್ರಧಾನರಾಗುತ್ತಾರೋ ಆಗ ಈ ವೃಕ್ಷ ಪರಿವರ್ತನೆ ಆಗುತ್ತದೆ. ಇದು ಬಹಳ ದೊಡ್ಡ ಬೇಹದ್ದಿನ ವೃಕ್ಷ ಆಗಿದೆ. ಯಾರು ಮೊದಲನೇ ನಂಬರ್ನಲ್ಲಿ ಸತ್ಯಯುಗಕ್ಕೆ ಹೋಗುವಂತಹ ಆತ್ಮರಾಗಿದ್ದಾರೋ ಅವರೇ ಪರಮಾತ್ಮ ತಂದೆಯ ಬಳಿ ಮೊದಲು ಬರುತ್ತಾರೆ. ನಂಬರ್ ವಾರಾಗಿ ಎಲ್ಲರೂ ವಾಪಸ್ ಮನೆಗೆ ಹೋಗುತ್ತೀರಾ. ನಂಬರ್ ವಾರಾಗಿ ಸತ್ಯಯುಗದ ರಾಜ್ಯದಲ್ಲಿ ಬರುತ್ತೀರಾ. ಎಲ್ಲರೂ ಸೂರ್ಯವಂಶಿ ಮನೆತನದಲ್ಲಿ ಒಟ್ಟಿಗೆ ಬರಲು ಸಾಧ್ಯ ಇಲ್ಲ. ಹೇಗೆ ಮಾಲೆಯಲ್ಲಿ ನಂಬರ್ ವಾರ್ ಮಣಿಗಳು ತಯಾರಾಗುತ್ತದೆಯೋ ಅದೇ ರೀತಿ ನಂಬರ್ ವಾರಾಗಿ ನೀವು ಈ ಸೃಷ್ಟಿಗೆ ಬರುತ್ತೀರಾ. ಎಲ್ಲರೂ ಒಟ್ಟಿಗೆ ಬಂದು ಹೇಗೆ ಪಾತ್ರವನ್ನು ಮಾಡಲು ಸಾಧ್ಯ? ಎಲ್ಲಾ ಪಾತ್ರಧಾರಿಗಳು ಒಟ್ಟಿಗೆ ಸ್ಟೇಜ್ನ ಮೇಲೆ ಬಂದು ಬಿಟ್ಟರೆ ಆಟವೇ ಕೆಟ್ಟು ಹೋಗುತ್ತದೆ. ಈ ಆಟ ಬಹಳಷ್ಟು ಕರೆಕ್ಟ್ ಆಗಿ ನಿರ್ಮಾಣ ಆಗಿದೆ. ಈ ಆಟದಲ್ಲಿ ಸ್ವಲ್ಪ ಕೂಡ ಪರಿವರ್ತನೆ ಆಗಲು ಸಾಧ್ಯ ಇಲ್ಲ. ಮಧುರಾತಿ ಮಧುರ ಮಕ್ಕಳಾದ ನೀವು ಯಾವಾಗ ಇಲ್ಲಿ ಕುಳಿತುಕೊಳ್ಳುತ್ತೀರೋ ಆಗ ನಿಮ್ಮ ಬುದ್ಧಿಯಲ್ಲಿ ತಂದೆಯ ನೆನಪು ಇರಬೇಕು. ಈ ಸಂಪೂರ್ಣ ಜ್ಞಾನದ ಸ್ಮೃತಿ ಇಲ್ಲಿ ಕುಳಿತಾಗ ನಿಮ್ಮ ಬುದ್ಧಿಯಲ್ಲಿ ಇರಬೇಕು. ಅನ್ಯ ಸತ್ಸಂಗದಲ್ಲಿ ಬೇರೆ ಬೇರೆ ಮಾತಿನ ಕಡೆ ಬುದ್ಧಿ ಅಲೆದಾಡುತ್ತಿರುತ್ತದೆ. ಅನ್ಯ ಸತ್ಸಂಗದಲ್ಲಿ ಕುಳಿತಿದ್ದರೂ ಕೂಡ ಬುದ್ಧಿಯಲ್ಲಿ ಬೇರೆ ಬೇರೆ ಮಾತಿನ ವಿಚಾರ ಬರುತ್ತಿರುತ್ತದೆ. ಇಲ್ಲಿ ಕೇವಲ ಒಂದೇ ಪ್ರಕಾರದ ಶಿಕ್ಷಣವನ್ನು ಕಲಿಸಲಾಗುತ್ತದೆ. ಇಲ್ಲಿ ಒಂದೇ ಪ್ರಕಾರದ ಶಿಕ್ಷಣ ಇದೆ. ಈ ಒಂದೇ ಪ್ರಕಾರದ ಶಿಕ್ಷಣದ ಮೂಲಕ ನಿಮಗೆ ಸಂಪಾದನೆ ಆಗುತ್ತದೆ. ಆ ಶಾಸ್ತ್ರ ಮುಂತಾದದ್ದನ್ನು ಓದುವುದರಿಂದ ಯಾವುದೇ ಪ್ರಕಾರದ ಸಂಪಾದನೆ ಆಗುವುದಿಲ್ಲ. ಇನ್ನು ಶಾಸ್ತ್ರವನ್ನು ಓದಿ ಕೆಲವರು ಸ್ವಲ್ಪ ಒಳ್ಳೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ಯಾರು ಶಾಸ್ತ್ರವನ್ನು ಓದುತ್ತಾರೋ ಅವರಲ್ಲಿ ಕೆಲವೊಂದು ಒಳ್ಳೆಯ ಗುಣ ಇರುತ್ತದೆ. ಗ್ರಂಥವನ್ನು ಯಾರು ಓದುತ್ತಾರೋ ಅವರೆಲ್ಲರೂ ನಿರ್ವಿಕಾರಿಗಳಾಗಿರುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಜಗತ್ತಿನಲ್ಲಿ ಎಲ್ಲರೂ ಭ್ರಷ್ಟಾಚಾರದಿಂದ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ.
ಈಗ ಮಕ್ಕಳಾದ ನಿಮ್ಮನ್ನು ಕೆಲವರು ಕೇಳುತ್ತಾರೆ, ಸತ್ಯುಗದಲ್ಲಿ ದೇವತೆಗಳು ಹೇಗೆ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಎಂದು. ನೀವು ಹೇಳಬೇಕು, ಸತ್ಯುಗದಲ್ಲಿ ಪಂಚವಿಕಾರ ಇರುವುದಿಲ್ಲ. ಅಂದ ಮೇಲೆ ಸತ್ಯುಗದಲ್ಲಿ ಯೋಗದ ಶಕ್ತಿಯ ಮೂಲಕ ಮಕ್ಕಳು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಸತ್ಯುಗದಲ್ಲಿ ಮೊದಲೇ ಈಗ ಒಂದು ಗಂಡು ಮಗು ಹುಟ್ಟುತ್ತದೆ ಎಂದು ತಂದೆ ತಾಯಿಗೆ ಸಾಕ್ಷಾತ್ಕಾರ ಆಗುತ್ತದೆ. ಸತ್ಯಯುಗದಲ್ಲಿ ವಿಕಾರದ ಮಾತು ಇರುವುದಿಲ್ಲ. ಈ ಕಲಿಯುಗದಲ್ಲಿ ಮಕ್ಕಳನ್ನೂ ಕೂಡ ಮಾಯೆ ಕೆಳಗಡೆ ಬೀಳಿಸಿ ಬಿಡುತ್ತದೆ. ಕೆಲವರು ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬಂದು ನಾವು ಮಾಯೆಗೆ ವಶ ಆಗಿ ಕೆಳಗಡೆ ಬಿದ್ದಿದ್ದೇವೆ ಎಂದು ಸತ್ಯವನ್ನು ಹೇಳುತ್ತಾರೆ. ನೀವು ತಂದೆಯ ಸಮ್ಮುಖದಲ್ಲಿ ಸತ್ಯವನ್ನು ಹೇಳದೇ ಇದ್ದರೆ 100 ಪಟ್ಟು ಶಿಕ್ಷೆಯನ್ನು ಜಾಸ್ತಿ ಅನುಭವ ಮಾಡಬೇಕಾಗುತ್ತದೆ. ಪರಮಾತ್ಮ ತಂದೆ ಎಲ್ಲಾ ಮಕ್ಕಳಿಗೂ ತಿಳಿಸುತ್ತಾರೆ, ನಿಮ್ಮ ಮೂಲಕ ಯಾವುದಾದರೂ ಪಾಪದ ಕಾರ್ಯ ನಡೆದರೆ ತಕ್ಷಣ ನೀವು ಪರಮಾತ್ಮ ತಂದೆಗೆ ಸತ್ಯವನ್ನೇ ಹೇಳಬೇಕು. ಏಕೆಂದರೆ ಪರಮಾತ್ಮ ತಂದೆ ಅವಿನಾಶಿ ವೈದ್ಯ ಆಗಿದ್ದಾರೆ. ಸರ್ಜನ್ ಆದಂತಹ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಸತ್ಯವನ್ನು ಹೇಳಿದರೆ ನಿಮ್ಮ ಮನಸ್ಸು ಹಗುರ ಆಗುತ್ತದೆ. ಎಲ್ಲಿಯವರೆಗೂ ಸಂಗಮ ಯುಗ ಇರುತ್ತದೆಯೋ ಅಲ್ಲಿಯವರೆಗೂ ಪರಮಾತ್ಮ ತಂದೆಯ ಬಳಿ ಯಾವ ಮಾತನ್ನು ಮುಚ್ಚಿಡಬಾರದು. ಕೆಲವು ಮಕ್ಕಳು ತಂದೆಯಿಂದ ಅನೇಕ ಮಾತನ್ನು ಮುಚ್ಚಿಡುತ್ತಾರೆ. ಅಂದ ಮೇಲೆ ಯಾರು ತಂದೆಯ ಸಮ್ಮುಖದಲ್ಲಿ ಪಾಪವನ್ನು ಮುಚ್ಚಿಡುತ್ತಾರೋ ಅಂತವರು ತಂದೆಯ ಮನಸ್ಸನ್ನು ಗೆಲ್ಲಲು ಸಾಧ್ಯ ಇಲ್ಲ. ಎಲ್ಲದಕ್ಕೂ ಆಧಾರ ಪುರುಷಾರ್ಥ ಆಗಿದೆ. ಶಾಲೆಗೆ ಹೋಗಬೇಕು. ಶಾಲೆಗೆ ಹೋಗದೇ ಇದ್ದರೆ ನಡತೆ ಹೇಗೆ ಸುಧಾರಣೆ ಆಗಲು ಸಾಧ್ಯ? ನಾವು ಪ್ರತಿದಿನ ಪರಮಾತ್ಮ ತಂದೆಯ ಶಾಲೆಗೆ ಬರದೇ ಇದ್ದರೆ ನಮ್ಮ ನಡತೆ ಹೇಗೆ ಸುಧಾರಣೆ ಆಗಲು ಸಾಧ್ಯ? ಈ ಸಮಯದಲ್ಲಿ ಎಲ್ಲರ ನಡತೆ ಕೆಟ್ಟು ಹೋಗಿದೆ. ವಿಕಾರವೇ ನಂಬರ್ 1 ಕೆಟ್ಟ ನಡತೆಯಾಗಿದೆ. ವಿಕಾರವೇ ನಂಬರ್ 1 ಕೆಟ್ಟ ಗುಣ ಆಗಿದೆ. ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಕಾಮ ವಿಕಾರ ನಿಮ್ಮ ಮಹಾಶತ್ರು ಆಗಿದೆ. ಮೊದಲು ಭಗವದ್ಗೀತೆಯಲ್ಲೂ ಕೂಡ ಈ ಜ್ಞಾನವನ್ನು ನೀವೆಲ್ಲರೂ ಕೇಳಿದ್ದೀರಿ. ಭಗವದ್ಗೀತೆಯಲ್ಲೂ ಕೂಡ ಇದೆ ಕಾಮ ಮಹಾಶತ್ರು ಆಗಿದೆ ಎಂದು. ಆದರೆ ಆ ಸಮಯದಲ್ಲಿ ಈ ಜ್ಞಾನದ ಮಾತು ನಿಮಗೆ ಅರ್ಥ ಆಗುತ್ತಿರಲಿಲ್ಲ. ಈಗ ಪರಮಾತ್ಮ ತಂದೆ ಡೈರೆಕ್ಟ್ ಆಗಿ ಗೀತಾ ಜ್ಞಾನವನ್ನು ನಮಗೆ ತಿಳಿಸುತ್ತಿದ್ದಾರೆ. ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ದಿವ್ಯ ಬುದ್ಧಿಯನ್ನು ಕೊಟ್ಟಿದ್ದಾರೆ. ಅಂದ ಮೇಲೆ ಭಕ್ತಿಯ ಹೆಸರನ್ನು ಕೇಳಿದ ತಕ್ಷಣ ಮಕ್ಕಳಿಗೆ ನಗು ಬರುತ್ತದೆ. ಭಕ್ತಿಯಲ್ಲಿ ನಾವು ಎಂತೆಂತಹ ಕಾರ್ಯವನ್ನು ಮಾಡುತ್ತಿದ್ದೆವು ಎಂದು ಈಗ ನಮಗೆ ನಗು ಬರುತ್ತದೆ. ಈಗ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಯಾವ ಶಿಕ್ಷಣವನ್ನು ಕಲಿಸುತ್ತಿದ್ದಾರೋ ಆ ಶಿಕ್ಷಣವೇ ತಂದೆ ನಮ್ಮ ಮೇಲೆ ತೋರಿಸುವ ದಯೆ, ಕೃಪೆ ಅಥವಾ ಆಶೀರ್ವಾದ ಆಗಿದೆ. ಇನ್ನು ಈ ಶಿಕ್ಷಣದಲ್ಲಿ ದಯೆ, ಕೃಪೆ ಅಥವಾ ಆಶೀರ್ವಾದದ ಮಾತು ಇಲ್ಲ. ಇಲ್ಲಿ ನೀವು ಸ್ವಯಂನ ಮೇಲೆ ಸ್ವಯಂ ದಯೆಯನ್ನು ತೋರಿಸಿಕೊಳ್ಳಬೇಕು. ಸ್ವಯಂನ ಮೇಲೆ ಸ್ವಯಂ ಕೃಪೆಯನ್ನು ಮಾಡಿಕೊಳ್ಳಬೇಕು. ಸ್ವಯಂಗೆ ಸ್ವಯಂ ಆಶೀರ್ವಾದವನ್ನು ಕೊಟ್ಟುಕೊಳ್ಳಬೇಕು. ಪರಮಾತ್ಮ ತಂದೆ ಪ್ರತಿಯೊಂದು ಮಗುವಿನ ಮೂಲಕ ಪುರುಷಾರ್ಥವನ್ನು ಮಾಡಿಸುತ್ತಾರೆ. ಕೆಲವು ಮಕ್ಕಳು ಪುರುಷಾರ್ಥವನ್ನು ಮಾಡಿ ಪರಮಾತ್ಮ ತಂದೆಯ ಮನಸ್ಸನ್ನು ಗೆಲ್ಲುತ್ತಾರೆ. ಕೆಲವು ಮಕ್ಕಳು ಪುರುಷಾರ್ಥವನ್ನು ಮಾಡುತ್ತಾ ಮಾಡುತ್ತಾ ಸತ್ತು ಹೋಗುತ್ತಾರೆ. ಪರಮಾತ್ಮ ತಂದೆ ಪ್ರತಿಯೊಂದು ಮಗುವಿಗೂ ಒಂದೇ ಸಮಾನ ಶಿಕ್ಷಣವನ್ನು ಕಲಿಸುತ್ತಾರೆ. ಆದರೂ ಕೆಲವೊಮ್ಮೆ ತಂದೆಯ ಬಾಯಿಯ ಮೂಲಕ ಬಹಳಷ್ಟು ರಹಸ್ಯದ ಜ್ಞಾನದ ಮಾತು ಬರುತ್ತದೆ. ಆ ರಹಸ್ಯದ ಜ್ಞಾನದ ಮಾತನ್ನು ಕೇಳಿದಾಗ ಹಳೆಯ ಸಂಶಯ ಕೂಡ ಮಾಯ ಆಗಿಬಿಡುತ್ತದೆ. ಪುನಃ ಮಕ್ಕಳು ಜ್ಞಾನ ಮಾರ್ಗದಲ್ಲಿ ಎದ್ದು ನಿಲ್ಲುತ್ತಾರೆ. ಆದ್ದರಿಂದ ಪರಮಾತ್ಮ ತಂದೆ ಕಲಿಸುತ್ತಿರುವ ಈ ಜ್ಞಾನದ ಶಿಕ್ಷಣವನ್ನು ಎಂದೂ ಕೂಡ ಮಿಸ್ ಮಾಡ ಜಾಗೃತರಾಗಿರಿ ಮತ್ತು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಶ್ರೇಷ್ಠ ಪದ
ಯಾರು ದಯಾಹೃದಯಿಗಳಾಗಿದ್ದಾರೋ ಅವರು ಮಾತ್ರ ಕಲ್ಯಾಣವನ್ನು ಮಾಡಲು ಸಾಧ್ಯ. ಯಾರು ದಯಾಹೃದಯಿಗಳಾಗಿದ್ದಾರೋ ಅವರು ಅಕಲ್ಯಾಣವನ್ನು ಮಾಡುವಂತಹ ಆತ್ಮರನ್ನು ಕೂಡ ಕ್ಷಮಿಸಲು ಸಾಧ್ಯ. ಅವರೇ ಮಾಸ್ಟರ್ ಸ್ನೇಹದ ಸಾಗರ ಆಗಿರುತ್ತಾರೆ. ಅವರ ಬಳಿ ಸ್ನೇಹವನ್ನು ಬಿಟ್ಟು ಬೇರೆ ಏನೂ ಇರುವುದಿಲ್ಲ. ವರ್ತಮಾನ ಸಮಯದಲ್ಲಿ ಸಂಪತ್ತಿಗಿಂತ ಜಾಸ್ತಿ ಸ್ನೇಹದ ಅವಶ್ಯಕತೆ ಇದೆ. ಆದ್ದರಿಂದ ಮಾಸ್ಟರ್ ದಾತಾಗಿ ಎಲ್ಲರಿಗೂ ಸ್ನೇಹವನ್ನು ನೀಡುತ್ತಾ ಹೋಗಿ. ನಿಮ್ಮ ಬಳಿ ಬಂದಂತಹ ಯಾವ ಆತ್ಮರು ಖಾಲಿ ಕೈಯಲ್ಲಿ ವಾಪಸ್ ಹೋಗಬಾರದು. ಅಂದರೆ ನಮ್ಮ ಬಳಿ ಬಂದಂತಹ ಆತ್ಮರು ಯಾವುದಾದರೂ ಪ್ರಾಪ್ತಿಯನ್ನು ಪಡೆದುಕೊಂಡು ಹೋಗಬೇಕು. ಇಂದಿನ ಶ್ಲೋಗನ್ ಆಗಿದೆ, ತೀವ್ರ ಪುರುಷಾರ್ಥಿ ಆಗಬೇಕು ಅನ್ನುವ ಇಚ್ಛೆ ಇದ್ದರೆ ಎಲ್ಲಿ ಇಚ್ಛೆ ಇರುತ್ತದೆಯೋ ಅಲ್ಲಿ ಮಾರ್ಗ ಸಿಕ್ಕೇ ಬಿಡುತ್ತದೆ. ತೀವ್ರ ಪುರುಷಾರ್ಥಿ ಆಗಬೇಕು ಅನ್ನುವ